let's moving on to next top story 2. ಎರಡನೇ ಟಾಪ್ ಸ್ಟೋರಿ ಏನಿದು? ಟಾರ್ಗೆಟ್ 2028 ಡಿಕೆ ಸರ್ಕಾರ ಯಂಗ್ ಸಂಪುಟ. ಎಸ್, ಯಾವಾಗಲೂ ಅಷ್ಟೇ ಅಲ್ವೇನ್ರಿ? ಇಲ್ಲಿ ಯಂಗ್ ಸರ್ಕಾರ, ಯಾಕೆ ಯಂಗ್ ಸರ್ಕಾರ ಆಗಬೇಕು ಅಂತ ಬಯಸ್ತಾರೆ ಅಂದರೆ, ಇಲ್ಲಿ ಹಿರಿಯರ ಅನುಭವ ಬೇಕು ನಿಜ, ಆದರೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಒಂದು ಉತ್ಸಾಹ ಬೇಕು, ಆಸಕ್ತಿ ಬೇಕಾಗತ್ತೆ. ಹಾಗಾಗಿ ಯಂಗ್ ಎನರ್ಜೆಟಿಕ್ ಆಗಿರಬೇಕು. ಅಫ್ಕೋರ್ಸ್ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಒಂದಿಷ್ಟು ಯಂಗ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡುವಂಥವ್ರೆ ಬೇಕು ಅಂತ ಹೇಗೆ ಬಯಸ್ತಾರೋ ಅದೇ ರೀತಿ ಅಂತಹದ್ದೇ ಕಾರ್ಮಿಕರು ಅಲ್ಲ, ಅವ್ರು ಸಂಬಳ ತೆಗೆದುಕೊಳ್ತಾರಲ್ಲ, ಅವ್ರ ನಾಯಕರಾಗಿರ್ಬೋದು ಅಥವಾ ಅವ್ರನ್ನ ನಾವು ದೇವಮಾನವರ ಥರ ಟ್ರೀಟ್ ಮಾಡ್ತಾ ಇರ್ಬೋದು. ಆದರೆ ನೀವು ಯೋಚನೆ ಮಾಡಿ. ಎಸ್, ಈಗ ಸದ್ಯಕ್ಕೇನು ಸಮಾಚಾರ ನೋಡ್ತಾ ಹೋಗೋಣ. ನಂಬರ್ 2, ಟಾಪ್ ಸ್ಟೋರಿ 2. 2028ಕ್ಕೂ ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವ ಆಶಯ ಕಾಂಗ್ರೆಸ್ಸಿಗರಿಗೆ ಇದ್ದೇ ಇರುತ್ತೆ. ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, JDS ಆಗಿರ್ಬೋದು, ಅವರು ಕೂಡ ನಾವು ಮುಂದೆ ಆಡಳಿತ ನಡೆಸಬೇಕು ಅನ್ನೋದು ಕೂಡ ಇದ್ದೇ ಇರುತ್ತೆ. ಇದರ ಜೊತೆಗೆ ನಾನೇ CM ಆಗಬೇಕು, ಪಣ ತೊಟ್ಟು ಯಂಗ್ ಸಂಪುಟಕ್ಕೆ ಮಣೆ ಹಾಕ್ತಾ ಇದ್ದಾರೆ DK ಶಿವಕುಮಾರ್ ಅನ್ನೋದು ಸದ್ಯದ ಟಾಪ್ ಸ್ಟೋರಿ. ಟಾರ್ಗೆಟ್ 2028 DK ಸರ್ಕಾರದಲ್ಲಿ ಎಂತ ಸಂಪುಟ? ಯಂಗ್ ಸಂಪುಟ. ಸಂಭಾವ್ಯ ಸಚಿವರ ಪಟ್ಟಿಯನ್ನ ಈಗಾಗಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ಯಾರೂ ಕೂಡ ಊಹೆ ಮಾಡಿದಂಥ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ CM DK ಶಿವಕುಮಾರ್. ಅಚ್ಚರಿಯ ಹೆಸರುಗಳಿಗೆ ಮಣೆ ಹಾಕಲಿದೆ ಕಾಂಗ್ರೆಸ್ ಅನ್ನುವ ಮಾಹಿತಿ ಇದೀಗ ತಾನೇ ಸಿಗ್ತಾ ಇದೆ. DKಶಿ ಸಿದ್ಧಪಡಿಸ್ತಾ ಇರುವಂತ ಆ ಪಟ್ಟಿ ನೋಡಿದ್ರೆ ಶಾಕ್ ಆಗ್ಬಹುದು, ಆಶ್ಚರ್ಯ ಆಗ್ಬಹುದು, ಆಗದೇನೂ ಇರಬಹುದು. ಅದರ ಬಹುತೇಕರಿಗೆ ಶಾಕ್ ಆಗುತ್ತೆ ಅನ್ನುವ ಮಾಹಿತಿ ಇದೆ. ಸಂಭಾವ್ಯ ಮಂತ್ರಿಗಳ ಅಚ್ಚರಿಯ ಪಟ್ಟಿಯನ್ನು ಸಿದ್ಧಪಡಿಸಿದೆ ಕಾಂಗ್ರೆಸ್. ಎಸ್, ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಟಾಪ್ ಸ್ಟೋರಿ ನಾವ್. ಓಕೆ, ಅಂದ್ರೆ ಎಲ್ಲರೂ ಕೂಡ ಯಾವ ರೀತಿ ಸಿದ್ಧ ಆಗ್ತಾ ಇರ್ತಾರೆ ಮುಂದಿನ ಚುನಾವಣೆಗೆ, ಫ್ರಮ್ ದ ಫ್ಯೂಚರ್ ಫಾರ್ ದ ಫ್ಯೂಚರ್. ಅಂದ್ರೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈಗ ಯಾವ ರೀತಿ ನಾವು ದಾಳ ಉರುಳಿಸಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಯಾರನ್ನೆಲ್ಲ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಕ್ರೂಷಿಯಲ್ ಥಿಂಗ್. ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂಥ ರೀತಿಯಲ್ಲಿ DK ಶಿವಕುಮಾರ್ ತಮ್ಮದೇ ಆದಂಥ ತಂತ್ರಗಳನ್ನು ಹೆಣಿತಾ ಇದ್ದಾರೆ. ಅಫ್ಕೋರ್ಸ್ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಜವಾಬ್ದಾರಿ ಇರುತ್ತೆ, ಮಹತ್ವಾಕಾಂಕ್ಷೆಗಳಿರುತ್ತವೆ. ತನ್ನ ಜೀವಮಾನದ ಕನಸಾಗಿಟ್ಟುಕೊಂಡಿರುವಂಥ ಮುಖ್ಯಮಂತ್ರಿ ಪಟ್ಟಕ್ಕೆ ಒಂದು ದೊಡ್ಡ ಮಟ್ಟದ ಅರ್ಥ ಬರಬೇಕು ಅಂತ ಹೇಳಿದ್ರೆ ಇರೋ 2 ವರ್ಷ ಸಾಕೇನ್ರಿ? ಖಂಡಿತ ಸಾಕಾಗೋದಿಲ್ಲ. ಹಾಗಾಗಿ ಅವರ ಮಹತ್ವಾಕಾಂಕ್ಷೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪೂರಕವಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕದಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಬರೀ ಅಭಿವೃದ್ಧಿ ಮಾಡಿದ್ರೆ ಸಾಕಾಗತ್ತಾ? ಆಡಳಿತ ನಡೆಸಿದ್ರೆ ಸಾಕಾಗತ್ತಾ? ಇಲ್ಲ. ಶಿವಸೇನೆ ದೊಡ್ಡದಾಗಿರ್ಬೇಕು, ಶಿವಸೇನೆ ಚೊಕ್ಕದಾಗಿರ್ಬೇಕು, ಶಿವಸೇನೆ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ಶಿವನಿಗೆ ಜೈಕಾರ ಹಾಕಬೇಕಾಗತ್ತೆ. ಶಿವ ಹೇಳಿದ್ದಕ್ಕೆಲ್ಲ ಸೈ ಅನ್ಬೇಕಾಗತ್ತೆ. ಶಿವ ಏನ್ ಮಾಡಿದ್ರೂ ಕೂಡ ಅದಕ್ಕೆ ಅಸ್ತು ನೀವು ಹೇಳಿದ್ದೇ ಸರಿ ಅಂತ ಹೇಳ್ಬೇಕಾಗತ್ತೆ. ಆಮೇಲೆ ಸರಿ ಇದ್ರು ಸರಿ, ತಪ್ಪಿದ್ರು ಸರಿ, ತಿದ್ದುವವರು ಕೂಡ ಇರಬೇಕಾಗತ್ತೆ. ಅಂತಹ ಒಂದು ಸರ್ಕಾರ ಇರಬೇಕಾಗತ್ತೆ, ಸಂಪುಟ ರಚನೆ ಆಗಬೇಕಾಗತ್ತೆ. ಹಾಗಾಗಿ DK ಶಿವಕುಮಾರ್ ತಮ್ಮದೇ ಆದಂತಹ ಒಂದು ಯಂಗ್ ಎನರ್ಜೆಟಿಕ್ ಮೆಂಬರ್ಸ್ ನ ಪಟ್ಟಿಯನ್ನ ರೆಡಿ ಮಾಡ್ತಾ ಇದ್ದಾರೆ ತನ್ನ ಶಿವಸೇನೆಯಲ್ಲಿ. ಅಫ್ಕೋರ್ಸ್, ಅರ್ಥಾತ್ ಶಿವಸೇನೆಯಲ್ಲಿ ಸಂಪುಟದಲ್ಲಿ ಯಾರು ಊಹಿಸದಂಥ ಪಟ್ಟಿಯನ್ನ ಮಾಡಿರುವ CM 2028ರಲ್ಲಿ ನಾವೇ ಗೆಲ್ಲೋದು ಅಂತ ಹೀಗೆ ವಾಗ್ದಾನ ಮಾಡಿದ್ದಾರಂತೆ DK ಶಿವಕುಮಾರ್. ಹೀಗಾಗಿ DKಯ ನೂತನ ಸರ್ಕಾರದಲ್ಲಿ ವಿನೂತನ ನಿಲುವು ಕಾಣೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಮುಖ್ಯಮಂತ್ರಿ DKಶಿಯ ವಿನೂತನ ಪ್ಲಾನ್ ಏನು ಹಾಗಾದ್ರೆ? ಕೇರಳ, ತಮಿಳುನಾಡು ಮಾದರಿ ಅನುಸರಿಸ್ತಾ ಇದ್ದಾರಾ DK ಶಿವಕುಮಾರ್? ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ ಸದ್ಯಕ್ಕೆ. DK ಸಂಪುಟದಲ್ಲಿ ಹೊಸ ಮತ್ತು ನವ ಮುಖಗಳಿಗೆ, ಯುವ ಮುಖಗಳಿಗೆ ಮಣೆ ಹಾಕೋದು ಬಹುತೇಕ ಖಚಿತ. 50 ವರ್ಷದ ಒಳಗಿನ ಯುವ ಉತ್ಸಾಹಿ ಶಾಸಕರಿಗೆ ಮಂತ್ರಿಗಿರಿ ಕೊಡುವ ಬಗ್ಗೆ ಚಿಂತನೆ ನಡೆದಿದೆ. ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ನೀಡಿ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಕಿವಿ ಮಾತನ್ನು ಹೇಳಿದ್ರಂತೆ. ಹಿರಿಯರ ಒತ್ತಡಕ್ಕೂ ಮಣಿಯದೆ DK ಯುವಕರಿಗೆ ಮಣೆ ಹಾಕ್ತಾ ಇದ್ದಾರೆ. ಜಂಜಿ ಸೆಳೆಯಲು ಈಗಲೇ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ DK ಶಿವಕುಮಾರ್. ಯುವಕರಿಗೆ ಸಚಿವ ಸ್ಥಾನ ನೀಡೋ ಬಗ್ಗೆ ಮಾತುಕತೆ ನಡೀತಾ ಇದೆಯಂತೆ. ಯಾರಲ್ಲಪ್ಪ ಯುವಕರು? ಭರತ್ ರೆಡ್ಡಿ, ಪ್ರದೀಪ್ ಈಶ್ವರ್ ಅಂತ ಮುಖಗಳಿಗೆ ಮಣೆ ಹಾಕ್ತಾರಾ? ಹೀಗೊಂದು ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದ್ದಾವೆ. DK ಸಂಪುಟದಲ್ಲಿ ಯುವಕರಿಗೆ ಸಚಿವ ಸ್ಥಾನ ಬಹುತೇಕ ಖಚಿತ ಅನ್ನುವ ಒಂದು ನರೇಷನ್ ಬಿಲ್ಡ್ ಆಗ್ತಾ ಇದೆ. ಎಸ್,
ನೆರೆಟಿವ್ ಬಿಲ್ಡ್ ಆಗ್ತಾ ಇದೆಯಾ? ಏನಾಗ್ತಾ ಇದೆ? ಓಕೆ, ಭರತ್ ರೆಡ್ಡಿ, ಪ್ರದೀಪ್ ಈಶ್ವರ್ ಯಂಗ್ ಎನರ್ಜೆಟಿಕ್ ಏನೋ ನಿಜ, ಆದರೆ ಈಗ ಜನರು ಎಷ್ಟು ಮನ್ನಣೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟು. ನಾವೇನು ಹೇಳ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಹಿಂಗೆ ಮಾಡ್ತಿದ್ದಾರೆ, ಅವರ ಆಲೋಚನೆ ಹಿಂಗಿದೆ ಅಂತ ಹೇಳ್ತಾ ಇದ್ದೀವಿ. ಆದರೆ ಡಸ್ ಇಟ್ ಮೀನ್ ಎವ್ರಿಥಿಂಗ್? ಇದೇ ಎಲ್ಲವೂ ಆಗ್ಬಿಡುತ್ತಾ? ಇಲ್ಲ. ಕೊನೆಗೆ ಡಿಸೈಡ್ ಮಾಡೋರು ಯಾರು? ಯಾವ ಸರ್ಕಾರ ಬರಬೇಕು, ಯಾರು ಗೆಲ್ಲಬೇಕು, ಗೆಲ್ಲಬಾರ್ದು ಅಂತ ಡಿಸೈಡ್ ಮಾಡೋದು ಯಾರು? ಎಸ್, ಅಫ್ಕೋರ್ಸ್ ನೀವು. ಅದನ್ನು ಗಮನದಲ್ಲಿ ಇಟ್ಕೊಂಡೇ ನೀವು ಎಲ್ಲ ಸುದ್ದಿಯನ್ನು ನೋಡಬೇಕು. ಈಗ ಯಾವುದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ಬೋದು, ಆಶ್ಚರ್ಯ ಆಗ್ಬೋದು, ಶಾಕ್ ಆಗ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರವನ್ನು ಯಾರು ಚೆನ್ನಾಗಿ ನೋಡ್ಕೊಳ್ಬೋದು, ನಮಗೆ ಯಾರು ಸ್ಪಂದಿಸಬಹುದು, ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಯಾರು ಮಾಡ್ತಾರೆ ಅನ್ನೋದನ್ನು ಗಮನದಲ್ಲಿ ನೀವಿಡಿ ಅನ್ನುವ ಕಿವಿ ಮಾತನ್ನು ಹೇಳ್ತಾ ನಾವು ಮತ್ತಷ್ಟು ಅಪ್ಡೇಟ್ಸ್ನ ಇಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಡಿ ಕೆ ಸಂಪುಟದಲ್ಲಿ ಯಂಗ್ ಶಾಸಕರು ಯಾರ್ರೀ? ಅಫ್ಕೋರ್ಸ್ ಇತ್ತೀಚೆಗೆ ತಾನೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂಥ ಸಮರ್ಥ ಶಾಮ್ನೂರು, ಆಮೇಲೆ ದರ್ಶನ್ ಧ್ರುವನಾರಾಯಣ್, ನಂಜನಗೂಡಿನ ದರ್ಶನ್ ಧ್ರುವನಾರಾಯಣ್, ಬಳ್ಳಾರಿಯ ನಾರಾ ಭರತ್ ರೆಡ್ಡಿ, ಇವರೆಲ್ಲ ನೋಡಿ 35 ವರ್ಷ 27 ವರ್ಷ ಹಂಗಿದೆ. ಆಮೇಲೆ 37 ವರ್ಷದ ಅನಿಲ್ ಚಿಕ್ಕಮಾದು ಎಚ್ ಡಿ ಕೋಟೆಯ ಶಾಸಕರು, 41 ವರ್ಷದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್, ಡಾಕ್ಟರ್ ಮಂಥರ್ಗೌಡ ಮಡಿಕೇರಿಯ ಶಾಸಕ 41 ವರ್ಷ ವಯೋಮಾನದವರು, ಇನ್ನು 41 ವರ್ಷದ ಗಣೇಶ್ ಪ್ರಸಾದ್ ಗುಂಡ್ಲುಪೇಟೆಯ ಶಾಸಕರು, ಸಚಿವರಾಗ್ತಾರ ಹಾಗಾದ್ರೆ. 42 ವರ್ಷದ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ, ಇನ್ನು 45 ವರ್ಷದ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಕೂಡ ಪಟ್ಟಿಯಲ್ಲಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು 46 ವರ್ಷದ ಮೂಡಿಗೆರೆಯ ನಯನ ಮೋಟಮ್ಮ ಅವರ ಹೆಸರು ಕೂಡ ಸುದ್ದಿಯಲ್ಲಿದೆ. 46 ವರ್ಷದ ಮಂಡ್ಯ ಶಾಸಕ ಗಣಿಗ ರವಿ ಅವರ ಹೆಸರು ಕೂಡ ಇದೆ. ಇನ್ನು 43 ವರ್ಷದ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ಇವರೆಲ್ಲ ಹೆಂಗೇನೋ ನಿಜ, ಆದರೆ ಹೆಂಗ್ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಎಸ್, ರೈಟ್, ಹೆಂಗ್ ಸರ್ಕಾರ ನಿಜ, ಅವರ ಆಲೋಚನೆ ಏನೇ ಇರಬಹುದು. ಯಾಕಂತ ಹೇಳಿದ್ರೆ ಹಿ ಈಸ್ ಆಲ್ಸೋ ಎ ವೆರಿ ಗುಡ್ ಸ್ಟ್ರಾಟಜಿಸ್ಟ್. ಅವ್ರಿಗೆ ಆದಂಥ ಒಂದು ಅನುಭವ ಇದೆ, ತಂತ್ರಗಾರಿಕೆಯನ್ನು ಯಾವ ರೀತಿ ಮಾಡಬೇಕು ಮಾಡಬಾರ್ದು, ಅದರ ಕಂಪ್ಲೀಟ್ ರಾಜಕಾರಣದ ದೃಷ್ಟಿಕೋನ ಅವ್ರಿಗಂತೂ ಇದ್ದೇ ಇದೆ. ರಾಜಕಾರಣ ಅವ್ರು ಮಾಡ್ತಾ ಇದ್ರೆ ಸಾಕ, ಹಾಗಾದ್ರೆ ಪ್ರಜಾಪ್ರಭುತ್ವ ಆಗೋದು ಯಾವಾಗ್ರಿ, ಪ್ರಜೆಗಳು ಪ್ರಭುಗಳಾಗೋದು ಯಾವಾಗ್ರಿ ಅನ್ನುವ ಆಲೋಚನೆಯನ್ನ ಚಿಂತನೆಯನ್ನ ಯಾರು ಮಾಡಬೇಕು? ಒನ್ ಆ್ಯಂಡ್ ಓನ್ಲಿ ನೀವು ಮಾಡಬೇಕು. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಸದ್ಯಕ್ಕೆ ಏನಿದೆ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ, ಆದರೆ ಡಿಸೈಡ್ ಮಾಡಿ ಜಡ್ಜ್ ಮಾಡಬೇಕಾದವ್ರು ಯಾರು? ಇದೇ ನೀವು. ಪ್ರತಿ ಸುದ್ದಿಯಲ್ಲೂ ಈ ಮಾತನ್ನ ನಾನು ಹೇಳ್ತಾ ಇರ್ತೀನಿ, ಅದನ್ನ ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ನಾವಿಲ್ದೆ ನೀವಿಲ್ದೆ ಅವ್ರು ಯಾರು ಇಲ್ಲ. ರಾಜರಾಗೋಕೆ ಬಿಡೋ ಅವಶ್ಯಕತೆ ಇಲ್ಲ. ನಮ್ಮನ್ನು ರಾಜರನ್ನು ಮಾಡಿ ನೀವು ರಾಜರಾಗಿ. ಅದು ದಟ್ ಇಸ್ ದ ಮೆಸೇಜ್ ಟು ಬಿ ಗಿವನ್. ಆ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಅದು ನಮ್ಮ ಆಶಯ. ಮತ್ತು ಅಶ್ವವೇಗ ಸತ್ಯಾನ್ವೇಷಣೆಯ ಓಟದಲ್ಲಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಯಾವಾಗ್ರಿ ಸತ್ಯ ಸಿಗೋದು? ಎಲ್ರಿಗೂ ಕೂಡ ಏನಿದೆ ವಿಧಾನಸೌಧದಲ್ಲಿ ಇವ್ರಿಗೆ ಇಷ್ಟ ಬಂದಂಗೆ ಕೆಲಸಗಳನ್ನು ಮಾಡಬೇಕಾ, ಅಥವಾ ಸಂವಿಧಾನದ ಆಶಯದಂತೆ ಇವ್ರು ನಡ್ಕೊಳ್ಬೇಕಾ? ಸಂವಿಧಾನದ ಆಶಯ ಬೇರೆನಾ, ಅಥವಾ ಪ್ರಜೆಗಳ ಶ್ರೇಯೋಭಿವೃದ್ಧಿ ಬೇರೆನಾ? ಎರಡೂ ಒಂದೇ. ಅದನ್ನು ಪಾಲನೆ ಮಾಡ್ತಾರಾ ಅನ್ನೋದನ್ನ ನೀವು ಗಮನಿಸಬೇಕು. ಯು ಆರ್ ದ ಜಡ್ಜ್, ಯು ಆರ್ ದ ಇನ್ವಿಜಿಲೇಟರ್, ಯು ಆರ್ ದ ಟೀಚರ್. ಎಲ್ಲವೂ ಕೂಡ ನೀವೇ ಆಗಿರ್ತೀರಿ. ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ